ಖರ್ಚು ಮಾಡಿದಿರಿ. ನಾವು 926 ಕೋಟಿ ಖರ್ಚು ಮಾಡಿದಿರಿ. ನೀವು ಹಿಂದಿನ ಬಡ್ಜೆಟಲ್ಲಿ, ಹೋದ್ಸರಿ ಬಡ್ಜೆಟಲ್ಲಿ ನೀವು ಅದನ್ನು 3.56 ಇಳಿಸ್ತೀರಿ. ಸುಮಾರು 10 ಕೋಟಿ ಇದ್ದಿದ್ದನ್ನ ನೀವು 6 ಕೋಟಿ ಮೈನಸ್ ಮಾಡಿಬಿಟ್ರಿ. ಈ ಸರಿಗೆ ಏನು ಬಂದಿದ್ದಾರೆ KSRPಗೆ, ಅದೇ ಸ್ಟ್ರೈಕ್ ಆದರೆ ಲಾಠಿ ತಗೊಂಡು ಬಾರಿಸ್ಬೇಕಲ್ಲ ಎಲ್ಲರಿಗೂ, ಅವ್ರಿಗೆ ಈ ಸರಿ ಬಡ್ಜೆಟಲ್ಲಿ 1 ಲಕ್ಷ ಇಟ್ಟಿದ್ದೀರ. 1 ಲಕ್ಷ ಕೋಲ್ ತಗೋಣ. ಅಟ್ಲೀಸ್ಟ್ KSRP ಅವ್ರಿಗೆ ಒಂದು ಕೋಲ್ ತಗೋಣಕ್ಕಾದ್ರೂ ದುಡ್ಡು ಕೊಡ್ಬೇಕಲ್ಲ. 1 ಲಕ್ಷದಕ್ಕೆ KSRPಗೆ ದುಡ್ಡು ಎಲ್ಲಿಂದ ತಗೊಂತೀರ? ಇಟ್ಟಿರೋದು ಬಡ್ಜೆಟಲ್ಲಿ. ಮೊದಲೆಲ್ಲ ಇಟ್ಟಿದ್ದು 10 ಕೋಟಿ ಇಡ್ತಾ ಇದ್ರು, ಕೋಲು ತಗೋಣಕ್ಕೆ, ಗಾರ್ಡ್ ತಗೋಣಕ್ಕೆ, ಟೋಪಿ ತಗೋಣಕ್ಕೆ, ಎಲ್ಲ ಹಿಡಿದ. ಈಗ 1 ಲಕ್ಷ ಅಂದ್ರೆ ಪೊಲೀಸರನ್ನ ಯಾವ ಸ್ಥಿತಿಗೆ ಈ ಸರ್ಕಾರ ಈ ಬಡ್ಜೆಟ್ ಅಲ್ಲಿ ತಂದಿದೆ ಅನ್ನೋದನ್ನ ದಯವಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ರಾಜ್ಯದಲ್ಲಿ ಈ ಗಲಾಟೆ ಮಾಡ್ತಾರೆ. ನಿನ್ನ ಇಲಾಖೆದಪ್ಪ, ರಾಜ್ಯದಲ್ಲಿ ನಾನಾ ಮಠ ದೇವಾಲಯಗಳಿಗೆ CM ವಿಶೇಷ ಅನುದಾನ ಬಿಜೆಪಿ ಸರ್ಕಾರ ಇದ್ದಾಗ ಯತ್ನಾಳ್ರೆ 154.80 ಕೋಟಿ ವೆಚ್ಚ ಮಾಡಿತ್ತು ಮಠ ಮತ್ತು ದೇವಾಲಯಗಳಿಗೆ. 154.80 ಕೋಟಿ. ಆದರೆ ಈ ಬಡ್ಜೆಟಲ್ಲಿ ನನ್ನ ಹೆಸರು ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಅಂತ ಒಬ್ಬರು ಅಂದರು. ಇನ್ನೊಬ್ಬರು ಕೋಪ ಬಂದ್ಬಿಡ್ತು, ಏಯ್ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಇನ್ನೊಬ್ರು ಅಂದರು. ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಆ ಶಿವ ಮತ್ತು ರಾಮ ಇಬ್ಬರು ಸೇರಿ 30 ಕೋಟಿ ಇಟ್ಟಿದ್ದೀರ. ಓ ಸರಿ ಇಟ್ಟಿದ್ದೆಷ್ಟು? 154 ಕೋಟಿ ಮಠಮಾನ್ಯಗಳಿಗೆ, ಮಠ ಮತ್ತು ದೇವಾಲಯಗಳಿಗೆ ವಿಶೇಷ ಸಹಾಯಧನ. ಎಲ್ಲಿ? ಶಿವರಾಜ, ರಾಜ, ಶಿವನಿಗೆ ರಾಜ. ಶಿವನು ಇದ್ದಾನೆ, ರಾಮನು ಇದ್ದಾನೆ, ಆಂಜನೇಯನು ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಹೇಳ್ರಿ. ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು ಅದಕ್ಕೆ. ಹಿಂದೆ ಅದಕ್ಕೆ ಪಂಗನಾಮ ಇಟ್ಟಿರೋದು. ಹೇಳ್ತೀನಿ, 1-2 ನಿಮಿಷ ಸರ್. ಹಿಂದೆ 100 ಕೋಟಿ ಆಂಜನೇಯದ್ರಿಗೆ ಕೊಟ್ರು, 1 ರೂಪಾಯಿ ದುಡ್ಡು ಖರ್ಚಾಗ್ಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನೂ ಖರ್ಚು ಮಾಡಿಲ್ಲ. ಇಲ್ಲ, ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ, ಅಂಜನಾದ್ರಿ 100 ಕೋಟಿ ಕೊಟ್ಟಿವಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲಾದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ ನೀವು. ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಅಂಜನಾದ್ರಿ 100 ಕೋಟಿ ಕೊಟ್ರ ಅಂತ ಬೆಳಗಾವದವ್ರ ಅಂತಾರ. ನಾವು ಕೊಪ್ಪಳದವರು ನಾವೇ ಹುಡುಕಾಕತ್ತೀವಿ. 100 ಕೋಟಿನಿಲ್ಲ, ಏನಿಲ್ಲ, ಚಂಬಿಲ್ಲ ಅಲ್ಲೇ. ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 ಕೋಟಿ ಕೊಟ್ಟಿದ್ದೀವಿ. ಮತ್ತೆ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದ ಬಗ್ಗೆ. ಸರ್ ಇಲ್ಲ ಸರ್, ಅವ್ರು ಹೇಳಿದಾರೆ. ಇನ್ನೇ 1 ಸೆಕೆಂಡ್ ಇನ್ನೊಂದು ಕೇಳಿ ಸರ್, 1 ಸೆಕೆಂಡ್. ವಿರೋಧ ಪಕ್ಷದ ನಾಯಕರು ನೀವೆಲ್ಲ ಸೀನಿಯರು, ನಾವೆಲ್ಲ ಯುವಕರು. ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ. ಸರ್ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದೊಳಗ 3 ವರ್ಷ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನ ಈ ವರ್ಷ ಸ್ಕಾಲರ್ಶಿಪ್ 3 ವರ್ಷ ಪ್ಲಸ್ 4ನೇ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು. ಇಲ್ಲ, ನೀವು ಅದಿರಿ. ನಾನು ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ. ಇದು ಸತ್ಯ. ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ಲಿಲ್ಲ. 3 ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, 3 ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ. ನಾವು 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4 ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು 3 ವರ್ಷದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ, ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ 2 ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ನಿಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ರ ಹಂಗ ನಮ್ ಲೀಡರ್ ಸುಳ್ಳು ಸತ್ಯ ಹೇಳ್ರಿ ಅಂತ ಹೇಳ್ತಾರೆ ನಮ್ ನಾಯಕರು. ನಮ್ ಲೀಡರ್ ಕೊಡ್ಬೇಕಾದ್ರೆ ಎಷ್ಟು ಬಜೆಟ್ ಇರ್ಬೇಕು? ನಿಮ್ ಬಜೆಟ್ ಎಷ್ಟೈತೆ ನೋಡ್ಕೋರಿ. ಇಲ್ಲ ಸರ್, ಸ್ವಲ್ಪ ಗೊತ್ತಾಗಬೇಕು. ಈಗ ಅವ್ರ 2 ವರ್ಷ ಕೋವಿಡ್ ಪೀರಿಯಡ್ ಇತ್ತು, ಅದ್ರಲ್ಲಿ
2 ವರ್ಷ ಕೋವಿಡ್ ಹಿಡಿದಾಗ ಕೊಟ್ಟಿಲ್ಲ. ಹೌದು. ಗುರುಗಳೇ, ಸರ್, ಓ ಈಗ ಗುರುಗಳೇ. ಅವ್ರು ಗುರುಗಳೇ, ಅವ್ರಿಗೆ ಅಧ್ಯಕ್ಷರೇ. ಸುಳ್ಳು ಹೇಳೋದು ಟ್ರೈನಿಂಗ್ ಕೊಟ್ಟಾರ. ಶಿವರಾಜಣ್ಣ, ನಮಗೆ ಒಂದೇ minute ಅಣ್ಣ. ನಮ್ಮ ಅಣ್ಣ, ನಾಯಕರು ಸುಳ್ಳು ಹೇಳೋ ಒಂದ್ ಟ್ರೈನಿಂಗ್ minute ಅಣ್ಣ. ಕೊಟ್ಟಿಲ್ಲ. ಶಿವರಾಜ, ಹೀಗಾಗಿ ನಾವು ಏ ಸತ್ಯನೇ ಶಿವರಾಜಣ್ಣ. ಹೇಳ್ತೀವಿ, ಸುಳ್ಳು ಹೇಳಕತ್ತಾರೆ. ಶಿವರಾಜ, ಏ ಶಿವರಾಜಣ್ಣ. ನಿಮ್ಮ ಭೋವಿ ನಿಮ್ಮ ಭೋವಿ ನಿಗಮಕ್ಕೂ ಕೊಟ್ಟಿಲ್ಲ. ಏ ಶಿವರಾಜಣ್ಣ. ಇದನ್ನ ಕೊಟ್ಟಿಲ್ಲ. ನಿಮ್ಮ ಭೋವಿ ಏ ನಿಗಮ ಶಿವರಾಜ, ನಮ್ಮ ಸರ್ಕಾರ ನಮ್ಮ ಕೊಟ್ಟಿತ್ತು. ಭೋವಿ ನಿಗಮಕ್ಕೂ ಹಿಂದಿನ ಸರ್ಕಾರ ಭೋವಿ ನಿಗಮಕ್ಕೂ ಈ ಸಲ ಕೊಟ್ಟಿಲ್ಲ. ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಮಾತಾಡಿ. ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಇಲ್ಲ, ಮೀಟಿಂಗ್ ಇವತ್ತು ದಾಗ. ಏ ಶಿವರಾಜಣ್ಣ. ಕೇಳ್ದೆ ಗಂಗಾ ಕಲ್ಯಾಣ ತಿಳ್ಕೊಂಡ್ರ ತಾವು. ಏ ಶಿವರಾಜಣ್ಣ. ಆಮೇಲೆ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ಇದು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ತಾಂಡ ಅಭಿವೃದ್ಧಿ ಈಗ ನಿಗಮ ಶೂನ್ಯ ಕೇಂದ್ರ ಅಣ್ಣ, ಸರ್ಕಾರದ ಶೂನ್ಯ. ಯೋಜನೆಗಳ ಬಗ್ಗೆ ಮಾತಾಡೋಣ ಸರ್. ಬಾಕಿ ಸರ್, ಶಿವರಾಜಣ್ಣ. ಏ ಕೇಂದ್ರ ಶಿವರಾಜಣ್ಣ. ಸರ್ಕಾರದ ಯೋಜನೆಗಳ ಬಗ್ಗೆ ನೀವು ಏ ಹೇಳಿದ್ರಿ. ಶಿವರಾಜಣ್ಣ. ವಿರೋಧ ಪಕ್ಷ ಒಂದ್ ಸೆಕೆಂಡ್ ಸರ್. ಏ ಶಿವರಾಜಣ್ಣ. ಕೋವಿಡ್ Sit down. Sir. 500ರಿಂದ 700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು. ಇದೆಲ್ಲ ಕಾಗದ ನಿಮ್ಮ ಹತ್ರ ಕೊಟ್ಬಿಡ್ತೀನಿ ಅಣ್ಣ. Very good point. ದಯವಿಟ್ಟು Sir, ಕೊಡ್ಸೋಣ. very good ಒಳ್ಳೆ ಪಾಯಿಂಟ್. ಯಾರು ಸುಮ್ಮನೆ ಮಾತಾಡ್ತೀರಾ? ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟ ಕರೆಕ್ಟಾ ಸರ್? ನಿನ್ನೆಯಿಂದ ಅದೇ ಕೇಳ್ತಾ ಇದ್ದೀನಿ ನಾನು. ಯಡಿಯೂರಪ್ಪ ಬಗ್ಗೆ- ಸಿಎಂ ಯಡಿಯೂರಪ್ಪ ಡಿಸ್ಕಷನ್ ಬಗ್ಗೆ ಫ್ರಂಟ್ ಅಂದ್ರೆ ಹಣವನ್ನ ಕೊಟ್ಟಿಲ್ಲ. ಇಲ್ಲ. ಮುಖ್ಯಮಂತ್ರಿಗಳ ಹೆಂಗೆ 500-600 ಕೋಟಿ ರೂಪಾಯಿ ಬಂತು ಹೇಳಿ, ದಯವಿಟ್ಟು ಹೇಳಿ. ಹೇಗ್ ಬಂತು 500 ಕೋಟಿ ರೂಪಾಯಿ ನಿಮ್ಗೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರುದ್ಧವಾಗಿ ಎಷ್ಟು ಬಂದಿದೆ ಹೇಳಿ. 500 ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ದೇವಾಲಯಗಳಿಗೆ ಇದು ಒಂದು ಕೊಟ್ಟಿರುವಂತದ್ದು ಕೂತ್ಕೊಂಡು ಹೇಳಿದ್ದೀನಿ. ಹೇಳ್ಬೇಕು ಸರ್. ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ ಕುಂದ್ರಿ, ಅವ್ರು ಹೇಳಿ. ಕೂತ್ಕೊಳ್ಳಪ್ಪ. ಹೇಳ್ಬೇಕು ನೀವು. ಅದು 500 ಕೋಟಿ ಹೇಳ್ಬೇಕು ಸರ್, ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರ್ಲಿ, ಬೊಮ್ಮಾಯಿ ಅವ್ರು ಕೇಳೋಣ. ಯಾಕೆ ಕೊಟ್ರಿ, ಏನ್ ಕೊಟ್ರಿ, ಯಾಕೆ ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ ಅವ್ರಿಗೆ. ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನೇ ಕೇಳಿ, ಅವರೇ ಬರ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬಯಸ್ಕೊಳಕ್ ರೆಡಿ ಇದೀವಿ, ಬಯಕ್ ರೆಡಿ ಇಲ್ಲ. ಈ ಕಾಲದಲ್ಲಿ ಏನಿದು ನಿಮ್ಮ ಬಡ್ಜೆಟ್ ಅಲ್ಲಿ ಈ ತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 154 ಇರೋದ್ನ 30 ಕೋಟಿಗೆ ಇಳಿಸಿದ್ದೀರ. ಎರಡನೇದು, ಮತ್ತೆ ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ, ಅದು ಬಿಡಿ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಡ್ಜೆಟಲ್ಲಿ. ಅದನ್ನು ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದರೆ 90% ಡಿಸ್ಕೌಂಟು. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂಥ ಗೌರವ, ಪ್ರೀತಿ, ರಾಮ ಶಿವ ಎಲ್ಲ ಇದು. ಆಮೇಲೆ ವಕ್ಫ್ ಮಂಡಳಿಗೆ, ಅಧ್ಯಕ್ಷರೇ, ವಕ್ಫ್ ಮಂಡಳಿಗೆ 100 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ವಕ್ಫ್ ಮಂಡಳಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.